ಒಂದು ಕಾಲದಲ್ಲಿ ಶಾಲೆ ಅಂದ್ರೆ ಜ್ಞಾನ ದೇಗುಲ ಅಂತ ಇದ್ರು. ಇಂದು ಅದೇ ಶಾಲಾ ಕಾಲೇಜುಗಳು ದುಡ್ಡಿದ್ದವರ ಪಾಲಿಗೆ ಪದವಿ ಕರುಣಿಸುವ ಕಾಮಧೇನು. ಲಕ್ಷಾಂತರ ರೂಪಾಯಿ ಶುಲ್ಕ ವಸೂಲಿ ಮಾಡುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗ ಕಾರ್ಪೊರೇಟ್ ಸಂಸ್ಥೆಗಳಾಗಿ ಬದಲಾಗ್ತಾ ಇವೆ. ಶಿಕ್ಷಣ ಇಂದು ಬಡ ಕುಟುಂಬಗಳಿಗೆ ಭಾರವಾಗ್ತಾ ಇದೆ. ಮಕ್ಕಳ ಭವಿಷ್ಯ ಭದ್ರಗೊಳಿಸಬೇಕೆಂಬ ಕನಸಿನೊಂದಿಗೆ ಬದುಕ್ತಾ ಇರುವ ಬಡ ಪೋಷಕರು ಈಗ ಸಂಬಳದ ಹಣವನ್ನ ಶಾಲಾ ಕಾಲೇಜಿಗೆ ಶುಲ್ಕಕ್ಕೆ ಮೀಸಲಿಟ್ಟರೂ ಸಾಲದಾಗಿದೆ. ಬ್ಯಾಂಕ್ ಸಾಲ, ಗೋಲ್ಡ್ ಗಿರವಿ ಇಡುವುದು ಸಾಮಾನ್ಯ ಆಗಿಬಿಟ್ಟಿದೆ. ಬಡ ಪೋಷಕರ ನೋವು ಕೇವಲ ಕುಟುಂಬಗಳ ಸಮಸ್ಯೆ ಅಲ್ಲ, ಅದು ಭವಿಷ್ಯದ ಪ್ರಜೆಗಳ ಪ್ರಶ್ನೆ. ಶಿಕ್ಷಣದ ಬಾಗಿಲು ಹಣವಂತರಿಗೆ ಮಾತ್ರ ತೆರೆಯುವ ಸ್ಥಿತಿ ಬಂದರೆ ಸಮಾಜದಲ್ಲಿ ಅಸಮಾನತೆ ಹೆಚ್ಚುತ್ತೆ. ಸಾಮರಸ್ಯ, ಸಹಬಾಳ್ವೆಯ ಬದುಕಿಗೆ ಭಂಗ ಬರುತ್ತೆ. ಆದ್ದರಿಂದ ಶಿಕ್ಷಣವನ್ನ ವ್ಯಾಪಾರದ ಮಾರುಕಟ್ಟೆಯಿಂದ ಹೊರತೆಗೆದು ಸಾರ್ವಜನಿಕ ಹಕ್ಕಿನ ರೂಪದಲ್ಲಿ ಉಳಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಬೇಸಿಗೆ ರಜೆ ಕಳೆದು ಶಾಲೆಗಳು ಶುರುವಾಗ್ತಾ ಇವೆ. ದೀರ್ಘ ರಜೆಯ ಮಂಪರಿನಿಂದ ಎದ್ದ ಮಕ್ಕಳು ಶಾಲೆಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಶಾಲೆ ಅಂದಾಕ್ಷಣ ಸಹಜವಾಗಿ ಪ್ರವೇಶ ಶುಲ್ಕ, ವಾರ್ಷಿಕ ಶುಲ್ಕ, ಅಭಿವೃದ್ಧಿ ಶುಲ್ಕ, ಸಾರಿಗೆ ಶುಲ್ಕ, ಡಿಜಿಟಲ್ ಕ್ಲಾಸ್ ಶುಲ್ಕ, ಯೂನಿಫಾರ್ಮ್, ಪುಸ್ತಕ ಇತ್ಯಾದಿ ಶುಲ್ಕಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಶಾಲಾ ಕಾಲೇಜುಗಳ ಶುಲ್ಕ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೆ ಇದೆ. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣ ಅನ್ನೋ ನೆಪದ ಅಡಿ ಪೋಷಕರನ್ನ ಅಕ್ಷರಶಃ ಸುಲಿಗೆ ಮಾಡ್ತಿವೆ. ಈ ಸುಳಿಗೆ ಸಿಲುಕ್ತಾ ಇರುವ ಬಡ ಮತ್ತು ಮಧ್ಯಮ ವರ್ಗದ ಪೋಷಕರು ಬೆಲೆ ಏರಿಕೆಯ ದುರ್ಬರ ದಿನಗಳಲ್ಲಿ ಬದುಕೋದೇ ಕಷ್ಟವಾಗಿದೆ. ಕೆಲವರು ಎರಡೆರಡು ಉದ್ಯೋಗ ನಿರ್ವಹಿಸಿದರೂ ಸಾಲದಾಗಿದೆ. ಮಕ್ಕಳ ಶಿಕ್ಷಣಕ್ಕಾಗಿ ಜೀವ ಒತ್ತೆ ಇಡಬೇಕಾದ, ಹೋರಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಸರ್ಕಾರದ ಪಾತ್ರ ಏನು? ದುಬಾರಿ ಶುಲ್ಕ ನಿಯಂತ್ರಣ ಇಲ್ಲ ಏಕೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಶಿಕ್ಷಣ ಮೂಲಭೂತ ಹಕ್ಕು ಅಂತ ಸಂವಿಧಾನ ಹೇಳುತ್ತೆ. ಆದರೆ ಸರ್ಕಾರಗಳು ಕ್ರಮೇಣ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ದುರ್ಬಲ ಮಾಡ್ತಿದೆ. ಇದೇ ಇಂದಿನ ಸಮಸ್ಯೆಯ ಮೂಲ ಕಾರಣ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಸಮರ್ಪಕ ಅನುದಾನ, ಮೂಲಸೌಕರ್ಯ, ಶಿಕ್ಷಕರ ನೇಮಕ, ಗುಣಮಟ್ಟದ ಪಾಠ ವ್ಯವಸ್ಥೆ ಒದಗಿಸಲು ವಿಫಲರಾದಾಗ ಜನ ಖಾಸಗಿ ಶಿಕ್ಷಣ ಸಂಸ್ಥೆಗಳತ್ತ ಮುಖ ಮಾಡ್ತಾರೆ. ಅದನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ದುರುಪಯೋಗ ಪಡಿಸಿಕೊಳ್ತಿವೆ. ದುರಾದೃಷ್ಟಕರ ಸಂಗತಿ ಅಂದ್ರೆ ಇಂದು ರಾಜ್ಯದಲ್ಲಿರುವ ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಹೆಚ್ಚು ಕಡಿಮೆ ರಾಜಕಾರಣಿಗಳು, ಇಲ್ಲವೇ ಅವರ ಸಂಬಂಧಿಕರು, ಇಲ್ಲದಿದ್ರೆ ಸಹಭಾಗಿತ್ವ ಹೊಂದಿದ್ದಾರೆ. ಅವರನ್ನು ಬಿಟ್ಟರೆ ಜಾತಿಯ ಮಠಗಳು, ಸ್ವಾಮೀಜಿಗಳು, ಮುಲ್ಲಾಗಳು, ಮಿಷನರಿಗಳು ಮಾಲೀಕತ್ವ ಹೊಂದಿವೆ. ಇವರು ಮತ್ತು ರಾಜಕಾರಣಿಗಳ ನಡುವೆ ಕೊಡುಕೊಳ್ಳುವ ವ್ಯವಹಾರ ಇರುತ್ತೆ. ರಾಜಕಾರಣ ಮತ್ತು ಹಣಕ್ಕಾಗಿ ಶಿಕ್ಷಣ ಬಲಿಯಾಗ್ತಾ ಇದೆ. ಇದರ ನಡುವೆ ಶಿಕ್ಷಣ ಮೂಲಭೂತ ಹಕ್ಕು ಎಂದು ಹೇಳೋ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕಾಗಿ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ವ್ಯಯಿಸ್ತಾ ಇದೆ. 2023-24 ಬಜೆಟ್ನಲ್ಲಿ ಶಿಕ್ಷಣ, ಕ್ರೀಡೆ, ಕಲೆ, ಸಂಸ್ಕೃತಿ ವಿಭಾಗಕ್ಕೆ 33,271 ಕೋಟಿ ರೂಪಾಯಿ, 2024-25ರಲ್ಲಿ 40,945 ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಕಾರ್ಯಕ್ರಮಗಳಿಗೆ 22,209 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಮಧ್ಯಾಹ್ನ ಬಿಸಿಯೂಟ ಯೋಜನೆಗೆ 1,553 ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ. 2026ರ ಅವಧಿಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ವಿಸ್ತರಣೆ, ಶಿಕ್ಷಕರ ನೇಮಕ, ಮೂಲಸೌಕರ್ಯ, ಡಿಜಿಟಲ್ ಶಿಕ್ಷಣ, ಪಿಎಂ ಶ್ರೀ ಶಾಲೆಗಳ ಯೋಜನೆಗಳಿಗೆ ಹೆಚ್ಚುವರಿ ಹೂಡಿಕೆ ಮಾಡುವುದಾಗಿ ಸರ್ಕಾರ ಘೋಷಿಸಿತ್ತು. ಶಿಕ್ಷಣ ಕ್ಷೇತ್ರಕ್ಕೆ 3 ಮಂತ್ರಿಗಳು, ಅಧಿಕಾರ ವರ್ಗ, ಅನುದಾನ ಸರ್ಕಾರದ ವತಿಯಿಂದ ವಿನಿಯೋಗವಾಗ್ತಾ ಇದ್ರು. ಸಾರ್ವಜನಿಕ ಶಿಕ್ಷಣ ಕ್ಷೇತ್ರ ಸದೃಢವಾಗಿಲ್ಲ. ಬದಲಿಗೆ ಖಾಸಗಿಯವರ ಹಿಡಿತ ಗಟ್ಟಿಗೊಳ್ತಾ ಇದೆ. ಖಾಸಗಿಯವರನ್ನ ನಿಯಂತ್ರಿಸುವ ಕಾಯ್ದೆ ಕಾನೂನಿನಲ್ಲಿ ರೂಪಿಸುವಲ್ಲಿ ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ. ಉದಾಹರಣೆಗೆ ಶುಲ್ಕ ನಿಗದಿ ಮಾಡುವುದಕ್ಕೆ ಸರ್ಕಾರಗಳ ಬಳಿ ಸಮರ್ಪಕ ಯಂತ್ರಾಂಗ ಇದ್ರೂ ಅದರ ಅನುಷ್ಠಾನದಲ್ಲಿ ರಾಜಕೀಯ ಒತ್ತಡ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಬಿಗಳ ಪ್ರಭಾವಕ್ಕೆ ಸರ್ಕಾರ ಮಣಿತಾ ಇದೆ. ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಮಾರ್ಗಸೂಚಿಗಳನ್ನು ಮೀರಿ ಶುಲ್ಕ ವಸೂಲಿ ಮಾಡಿದ್ರೂ ಕೇಳುವವರಿಲ್ಲ ಎಂಬಂತಾಗಿದೆ. ಪೋಷಕರು ಶುಲ್ಕ ಭರಿಸುವಾಗ ಬೇಸತ್ತು ಬೀದಿಗಿಳಿತಿದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಇದು ಕೇವಲ ಆರ್ಥಿಕ ಪ್ರಶ್ನೆಯಲ್ಲ, ಸಾಮಾಜಿಕ ನ್ಯಾಯದ ಪ್ರಶ್ನೆ. ಶಿಕ್ಷಣ ದುಬಾರಿಯಾದಂತೆ ಬಡ ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗುವ ಅಪಾಯ ಹೆಚ್ಚು. ಸಮಾಜದಲ್ಲಿ ಶಿಕ್ಷಣವೇ ವರ್ಗ ವಿಭಜನೆಯ ಸಾಧನವಾದರೆ ಸಮಾನತೆಯ ಕನಸು ಪೋಷಣೆಗಷ್ಟೇ ಸೀಮಿತವಾಗುತ್ತೆ. ಸಮಾಜವಾದಿ ಮುಖ್ಯಮಂತ್ರಿಗಳಿದ್ದು ಸಮಾನತೆ ಸಾಕಾರಗೊಳ್ಳಲು ಸಾಧ್ಯವಿಲ್ಲದಂತಾಗಿದೆ. ಈಗಲೂ ಕಾಲ ಮಿಂಚಿಲ್ಲ. ಸರ್ಕಾರ ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ತಕ್ಷಣ ಸಭೆ ಕರೆದು ಖಾಸಗಿ ಶಾಲಾ ಕಾಲೇಜುಗಳ ಶುಲ್ಕಕ್ಕೆ ಗರಿಷ್ಠ ಮಿತಿ ನಿಗದಿ ಮಾಡಬೇಕು.
ಇಲ್ಲವೇ ಏಕರೂಪದ ಶುಲ್ಕ ನಿಗದಿಗೆ ಕ್ರಮ ವಹಿಸಬೇಕು. ಅನಧಿಕೃತ ಶುಲ್ಕ ವಸೂಲಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಇದಕ್ಕೆ ಪರ್ಯಾಯವಾಗಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಖಾಸಗಿ ಸಂಸ್ಥೆಗಳಿಗೆ ಸ್ಪರ್ಧೆಯೊಡ್ಡ ಮಟ್ಟಕ್ಕೆ ಹೆಚ್ಚಿಸಬೇಕು. ಶಿಕ್ಷಕರ ನೇಮಕಾತಿ, ಡಿಜಿಟಲ್ ಸೌಲಭ್ಯ, ಪ್ರಯೋಗಾಲಯ, ಗ್ರಂಥಾಲಯ ಇನ್ನಿತರ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು.